ಹಲೋ ಎವ್ರಿವನ್. ವಿ ಎ ಪೋಸ್ಟ್ಗೆ ಅಪ್ಲೈ ಮಾಡಿ ಪೇಮೆಂಟ್ ಮಾಡಿರ್ತೀರ, ಅದು ಸಕ್ಸಸ್ ಅಂತ ಬರಲ್ಲ. ನಿಮ್ಮ ಫೋನಿಂದ ಸೆಂಡ್ ಆಗಿರುತ್ತೆ, ಬಟ್ ಅಲ್ಲಿ ನಿಮಗೆ ರೆಸಿಪ್ಟ್ ಜನ್ರೇಟ್ ಆಗಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಪೇಮೆಂಟ್ ಆಗಿ ರೆಸಿಪ್ಟ್ ಜನ್ರೇಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಟ್ ಮಾಡಿ. ಅದಾದಮೇಲೆ ಮತ್ತೆ ಅಪ್ಲೋಡ್ ಆಗಿದೆಯಾ ಅಥವಾ ಜನ್ರೇಟ್ ಆಗಿದೆಯಾ ಅಂತ ಹೇಳಿ ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಕೆಲವು ಸಾರಿ ಏನಾಗುತ್ತೆ ಅಂದರೆ, ನೀವು ಇಲ್ಲಿ ಪೇಮೆಂಟ್ ಮಾಡಿರ್ತೀರ, ಅದು ಅವ್ರ ಅಕೌಂಟಿಗೆ ಜಮೆ ಆಗಿದೆ ಅಂತ ತೋರಿಸುತ್ತೆ, ಬಿಟ್ಟರೆ ಐ ಡಿ ರೆಫರ್ ಆಗೋದಿಲ್ಲ, ಅಂದರೆ ಐ ಡಿನಲ್ಲಿ ತೋರಿಸೋದಿಲ್ಲ. ಸೊ ಅದಕ್ಕೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಎರಡನೇ ಸರಿ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಎರಡನೇ ಸರಿ ಪೇಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ ಎರಡು ಸರಿನೂ ಪೇಮೆಂಟ್ ತಗೊಳುತ್ತೆ, ಮತ್ತು ಫಸ್ಟ್ ಸರಿ ಹಾಕಿದ ಅಮೌಂಟು ನಿಮಗೆ ಲಾಸ್ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ವಿ ಎ ನೋಟಿಫಿಕೇಷನಲ್ಲಿ ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಮಾಡಿದ ಪಾವತಿಯನ್ನು ಮರುಪಾವತಿಸಲಾಗುವುದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಪೇಮೆಂಟನ್ನು ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನೀವು ವಿ ಎ ಹೆಲ್ಪ್ಲೈನ್ ಅಂದರೆ KEA ಹೆಲ್ಪ್ಲೈನಿಗೆ ಫೋನ್ ಮಾಡಿದ್ರೆ ಅವರು ರಿಸೀವ್ ಮಾಡೋದಿಲ್ಲ, ತುಂಬ ಹೊತ್ತು ಟೈಮ್ ತಗೊಳ್ತಾರೆ. ಸೊ ನಾನು 4-5 ದಿನ ಪ್ರಯತ್ನ ಪಟ್ಟೆ ಆದಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿದ್ದು, ಅವರೇ ಈ ವಿಷಯನ ಹೇಳಿರೋದು. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನೀವು ಈ ಥರ ಪ್ರಾಬ್ಲಮ್ ಏನಾದ್ರು ನಿಮಗೆ ಆಗಿದ್ದರೆ ನೀವು ಸ್ಪೀಡ್ ಪೋಸ್ಟ್ ಮೂಲಕ ಅಥವಾ ಇಮೇಲ್ ಮೂಲಕ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಇದನ್ನು ಸರಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತ ಹೆಲ್ಪ್ಲೈನ್ ಅವ್ರು ಹೇಳಿದರು ನನಗೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಸೊ ಪೇಮೆಂಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಿ ಮತ್ತು ಜಾಗರೂಕತೆಯಿಂದ ಮಾಡಿ.